ಈ ಲೋಕಾಯುಕ್ತರು ದಾಳಿ ಮಾಡಿದ್ರು, ಅವ್ರ ಮನೇಲಿ ಇಷ್ಟು ಸಿಕ್ತು, ಅವ್ರದ್ದು ಇದಾಯಿತು, ಕತೆ ಹೇಳ್ತಾನೆ ಇರ್ತಾರೆ. ಬಟ್ ಲೆಕ್ಕ ಮಾತ್ರ ಇಲ್ಲಿಯವರೆಗೂ ಕೊಟ್ಟಿಲ್ಲ. ಈಗ ಮತ್ತೊಮ್ಮೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಯಾರ್ಯಾರ್ದು ಆಸ್ತಿಗಳಿಗೆ ಎಷ್ಟೆಷ್ಟು ಸಿಕ್ಕಿದೆ ಅಂತ ನೋಡೋಣ. ಏಕಾಏಕಿಯಾಗಿ ನೀವು ಭ್ರಷ್ಟ ಅಧಿಕಾರಿಗಳಂತ ಹೆಂಗೆ ಕರೆಯೋಕ್ಕಾಗುತ್ತೆ ಅನ್ನೋದು ನನಗೀಗ ಕಾಡುವಂಥ ಪ್ರಶ್ನೆ. ಕೋಟಿ ಕೋಟಿ ಕುಳಗಳ ಬೇಟೆಯಾಡಿದ್ದಾರೆ, ಅದನ್ನು ಹೇಳಬಹುದು. 5 ಅಧಿಕಾರಿಗಳಿಗೆ ಸೇರಿದ 25 ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ, ಕೆಜಿ ಬೆಳ್ಳಿ ಎಲ್ಲ ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ನಗದು, ಆಸ್ತಿ ದಾಖಲೆ ಪತ್ರ ಎಲ್ಲ ಪತ್ತೆಯಾಗಿದೆ. ಈ ಖಜಾನೆ ಹೇಗಿತ್ತು, ಏನಿತ್ತು ಅನ್ನುವಂಥದ್ದು ಲೆಕ್ಕ ಕೊಡ್ತಾರೆ ಅವರು. ಆಮೇಲೆ ಇವ್ರು ಬಾಯಿ ಮುಚ್ಕೊಂಡಿರ್ತಾರೆ. ಅಷ್ಟೇ ಆಗ್ತಾ ಇರುವಂಥದ್ದು. ಇಂಥವ್ರು ಸಿಕ್ಕಿದ್ರು, ಇಂಥವ್ರಿಗಿಂತ ಶಿಕ್ಷೆ ಕೊಡಿಸಿದೀವಿ ಅಂತ ಒಂದು ಪಟ್ಟಿ ಕೊಟ್ಟರೆ ಇವನ್ನೆಲ್ಲ ಹೇಳ್ಬೋದಪ್ಪ. ನಮಗೂ ಒಂಥರ ಜೋಶ್ ಬರುತ್ತೆ ಈ ವಿಚಾರದಲ್ಲಿ. ಬರೀ ದಾಳಿ ಅಂತಾರೆ. ಕೆ ಓಂ ಪ್ರಕಾಶ್, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, BDA. ಇವರ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ಸಿಕ್ಕಿರೋದು ಎಷ್ಟು ಅಂತಂದರೆ, ಸ್ಥಿರಾಸ್ತಿ ಮೌಲ್ಯ 4,78,20,000. 4,78,20,000 ಇದೆ. ಚರಾಸ್ತಿ ಮೌಲ್ಯ 1,47,96,365 ರೂಪಾಯಿ ಚರಾಸ್ತಿ ಮೌಲ್ಯ. ಸೊ ಹಾಗಾಗಿ ಒಟ್ಟು 6,26,16,365 ರೂಪಾಯಿ ಇದೆ. ಈ ಮೌಲ್ಯದ ಆಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಬಟ್ ಇದರಲ್ಲಿ ಅವರು ಭ್ರಷ್ಟತೆಯಿಂದನೇ ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಹೇಳಕ್ಕಾಗಲ್ಲ ಅದನ್ನು. ಇನ್ನು ಎನ್ ವೆಂಕಟೇಶ್ ತೆರಿಗೆ ಮೌಲ್ಯಮಾಪಕರು, ಶೆಟ್ಟಿಹಳ್ಳಿ ಉಪವಿಭಾಗ BBMP ಇವರು. ಸೊ ಏನಾಗಿದೆ ಇವರದೀಗ? ಸ್ಥಿರಾಸ್ತಿ ಮೌಲ್ಯ ಎಷ್ಟಿದೆ? ಶೆಟ್ಟಿಹಳ್ಳಿ ಉಪವಿಭಾಗ BBMP ಇವರದ್ದು. ಎನ್ ವೆಂಕಟೇಶರು ತೆರಿಗೆ ಮೌಲ್ಯಮಾಪಕರು. ಸ್ಥಿರಾಸ್ತಿ ಮೌಲ್ಯ 2,25,05,000 ರೂಪಾಯಿ ಇದೆ ಸ್ಥಿರಾಸ್ತಿ. ಚರಾಸ್ತಿ 32,50,264 ರೂಪಾಯಿ ಇದೆ. ಒಟ್ಟು 2,57,55,264 ಮೌಲ್ಯದ ಆಸ್ತಿ ಪತ್ತೆಯಾಗಿರುವಂಥದ್ದು. ಸೊ ಅವ್ರು ದುಡಿದಿರುವಂಥದ್ದು ಲೆಕ್ಕ ಏನಿದೆ, ಅವ್ರ ಸಂಬಳ ಏನಿದೆ, ಅದರ ಆದಾಯದ ಮೂಲ ಏನಿದೆ, ಇವುಗಳನ್ನೆಲ್ಲ ಹೇಳಿಕೊಂಡು ಆ ಲೆಕ್ಕವನ್ನು ತೋರಿಸ್ಕೊಳ್ತಾರೆ. ನೀವೇಕಾಏಕಿಯಾಗಿ ಭ್ರಷ್ಟ ಅಧಿಕಾರಿ ಅಂತ ಕರೆಯೋಕ್ಕಾಗೋದಿಲ್ಲ. ಅದನ್ನು ಲೋಕಾಯುಕ್ತರೇ ಹೇಳ್ತಾ ಇಲ್ಲ ಇಲ್ಲಿಯವರೆಗೂ ಕೂಡ, ದಾಳಿ ಮಾಡಿದ್ದೆಲ್ಲ. ಇನ್ನು ಡಾಕ್ಟರ್ ವೆಂಕಟೇಶ್ G, THO, ಹಿರಿಯೂರು, ಚಿತ್ರದುರ್ಗ. ಸ್ಥಿರಾಸ್ತಿ ಮೌಲ್ಯ ಇವರದ್ದು 2,87,36,000 ಇದೆ. ಚರಾಸ್ತಿ ಮೌಲ್ಯ 67,49,750 ರೂಪಾಯಿ ಇದೆ. ಒಟ್ಟು 3,54,85,750 ಮೌಲ್ಯದ ಆಸ್ತಿಯನ್ನು ಇಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇವರು THO.